ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನೆನೆಸಿ ನನ್ನ ಕರ್ತನಿಗೆ ಮಹಿಮೆಯನ್ನ ಸಲ್ಲಿಸಲಾಗಿದ್ದೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೀತಿಸಿ ಕಳೆದ ದಿನಗಳೆಲ್ಲ ನಮ್ಮನ್ನ ಕಾದು ಕಾಪಾಡಿ ಮತ್ತೊಂದು ನೂತನವಾದಂತ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮ್ಮನ್ನೆಲ್ಲರನ್ನ ಸಜೀವವಾಗಿರಿಸಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎಷ್ಟೋ ಜನರು ಈ ಒಂದು ದಿನವನ್ನು ಕಾಣಲಾರದೆ ಗತಿಸಿ ಹೋಗಿದ್ದಾರೆ. ಸೊ ಅನೇಕರು ಬದುಕಿದ್ದಾಗಿಯೂ ಕೂಡ ಈ ಸಮಯವನ್ನ ನೋಡಲಿಕ್ಕಾಗದಂತ ಸ್ಥಿತಿಯಲ್ಲಿ ಭಯಂಕರವಾದಂತ ವೇದನೆ ದುಃಖಗಳಲ್ಲಿದ್ದಾರೆ. ನನ್ನನ್ನು ಪ್ರೀತಿಸಿದ ದೇವರು ನಮ್ಮೆಲ್ಲರನ್ನ ತನ್ನ ರೆಕ್ಕೆಯಲ್ಲಿ ಮರೆಮಾಚಿಕೊಂಡು ಭದ್ರಪಡಿಸಿ ಸಂತೋಷವಾಗಿ ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ಆತನ ನಾಮ ಮಹಿಮಾರ್ಥವಾಗಿ ನಮ್ಮನ್ನ ಸಜೀವವಾಗಿರಿಸಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಸೊ ಹಾಗಿದ್ರೆ ದೇವರು ನಮಗಾಗಿ ಈ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ಏರ್ಪಡಿಸಿಕೊಟ್ಟಂತಹ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 100ನೇ ಕೀರ್ತನೆ 2ನೇ ವಚನ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ದೇವರನ್ನ ಸ್ತುತಿಸುವಂತ ಮಕ್ಕಳು, ದೇವರನ್ನ ಆರಾಧಿಸುವಂತ ಮಕ್ಕಳು. ಎಷ್ಟೋ ಜನರಿಗೆ ಅವಕಾಶ ಇದ್ರೂ ಆರಾಧಿಸಲಿಕ್ಕಾಗದಂತ ಸ್ಥಿತಿಯಲ್ಲಿದ್ದಾರೆ. ಸೊ ನನ್ನನ್ನ ನಮ್ಮೆಲ್ಲರನ್ನ ಪ್ರೀತಿಸಿ ದೇವರು ತನ್ನ ಮಹಿಮಾರ್ಥವಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾರೆ. ನಾವು ಸಜೀವವಾಗಿದ್ದೇವೆ ಅಂದ್ರೆ ಆತನನ್ನ ಕೀರ್ತಿಸುವುದಕ್ಕಾಗಿ, ಆತನನ್ನ ಆರಾಧಿಸುವುದಕ್ಕಾಗಿ ಈ ದಿನ ವಿಶೇಷವಾಗಿ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಾವು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಒಬ್ಬರೇ ಅಲ್ಲ, ಇಬ್ಬರು ಮಾತ್ರವೇ ಅಲ್ಲ, ಒಂದು ಗುಂಪಾಗಿ ಸಮೂಹವಾಗಿ ಸೇರಿ ಪ್ರತಿ ಸಹೋದರ ಸಹೋದರಿಯರೊಂದಿಗೆ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವೆ, ದೇವರನ್ನ ಮಹಿಮೆ ಪಡಿಸುವಂತವರಾಗಿದ್ದೇವೆ, ದೇವರನ್ನ ಕೀರ್ತಿಸುವಂತವರಾಗಿದ್ದೇವೆ. ಅದಕ್ಕೆ ಭಕ್ತನು ಹೇಳ್ತಾ ಇದ್ದಾನೆ, ಯೆಹೋವನನ್ನ ಸೇವಿಸಿರಿ. ಯಾವ ರೀತಿ ಗೊತ್ತಾ? ಮುನಿಸಿಕೊಂಡು ಕೋಪದಿಂದಲೋ ಏನೋ ಮಾಡ್ಬೇಕಲ್ಲ, ಸ್ತುತಿಸ್ಬೇಕಲ್ಲ ಅನ್ನುವಂತ ಉದ್ದೇಶದಿಂದ ಅಲ್ಲ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಾನಕ್ಕೆ ನಾವು ಹೋಗ್ಬೇಕಾಗಿದೆ. ಹಲ್ಲೆಲೂಯಾ. ನಮಗೆ ಸಂತೋಷ, ನಮಗೆ ಸಮಾಧಾನ, ನಮಗೆ ನೆಮ್ಮದಿ, ನಮಗೆ ಆರೋಗ್ಯ ಪ್ರತಿಯೊಂದು ನಮಗೆ ಸಿಗುವಂಥದ್ದು ಆತನ ಸನ್ನಿಧಾನದಲ್ಲಿ ಮಾತ್ರವೇ ಪ್ರಿಯ. ನಾವು ಅಂದುಕೊಳ್ಬೋದು ನಮ್ಮ ಕುಟುಂಬದಲ್ಲಿ ನನಗೆ ಸಮಾಧಾನ, ನಾನು ಆ ಸ್ಥಳಕ್ಕೆ ಹೋದ್ರೆ ನನಗೆ ಸಂತೋಷ, ನಾನು ಅದು ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಎಂಬುದಾಗಿ. ಅದೆಲ್ಲ ತಾತ್ಕಾಲಿಕವೇ ಸರಿ. ನಾವು ನಿಜವಾದ ಸಂತೋಷ ನಾವು ಹೊಂದಿಕೊಳ್ಬೇಕಂದ್ರೆ, ನೀವು ನಿಜವಾದ ಸಂತೋಷ ನಿಮಗೆ ಬೇಕಾ? ಮೇಲ್ಮೇಲ್ ತೋರಿಸುವಂತ ಸಮಾಧಾನವಲ್ಲದೆ ನಿಜವಾಗಿ ಸಮಾಧಾನ ನಿಮಗೆ ಬೇಕಾ? ದೇವರ ಸಮ್ಮುಖದಲ್ಲಿ ಸಿಗುತ್ತೆ, ಅದು ದೇವರ ಸನ್ನಿಧಾನದಲ್ಲಿ ಸಿಗುತ್ತೆ. ಅದು ಎಲ್ಲೋ ಹೋದ್ರೆ ಅಲ್ಲ, ಏನೋ ಮಾಡಿದ್ರೆ ಅಲ್ಲ, ಆತನ ಸಮ್ಮುಖಕ್ಕೆ ಹೋಗುವಾಗಲೇ ನಮಗೆಲ್ಲಿಲ್ಲದ ಸಂತೋಷ ಉಂಟಾಗುತ್ತೆ ಪ್ರಿಯತೆ. ಆತನ ಸಮ್ಮುಖದಲ್ಲಿ ಸಮಯ ಕಳೆದಾಗಲೇ, ಆತನನ್ನ ಆರಾಧಿಸುತ್ತಿರುವಾಗಲೇ ಆ ಒಂದು ಸಮಾಧಾನ, ಆ ಒಂದು ನೆಮ್ಮದಿ, ಆ ಒಂದು ಆರೋಗ್ಯ, ಆ ಒಂದು ಚೈತನ್ಯ, ಫಲ ನಮಗೆ ಸಿಗುವಂತದ್ದಾಗಿದೆ. ಆಮೇಲೆ ಆ ಸನ್ನಿಧಾನವನ್ನ ಬಿಟ್ಟು ಬೇರೆ ಏನ್ ಮಾಡಿದ್ರು ಕೂಡ ಅದು ತಾತ್ಕಾಲಿಕವೇ. ಸಿಗಬಹುದೇನೋ, ಆದ್ರೆ ಕೆಲವು ಕ್ಷಣದಲ್ಲಿ ಮಾತ್ರವೇ ಅದು ಮತ್ತೆ ಮಾಯವಾಗೋಗುತ್ತೆ. ಅದೇ ನೀವು ದೇವರ ಸನ್ನಿಧಾನದಲ್ಲಿ ಕೂತು ಆತನನ್ನ ಆರಾಧಿಸ್ತಾ ಇರಿ, ಸಂತೋಷದಿಂದ ಆತನು ನನ್ನ ಜೀವಿತದಲ್ಲಿ ಮಾಡಿದ ಪ್ರತಿ ಮೇಲುಗಳನ್ನ ಜ್ಞಾಪಿಸಿಕೊಳ್ಳುತ್ತಾ, ಅಪ್ಪ ನನಗೆ ಅನಾರೋಗ್ಯದಲ್ಲಿ ಆರೋಗ್ಯ ಕೊಟ್ಟಂತ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಾನು ಸಮಾಧಾನ ಇಲ್ಲದಿದ್ದಾಗ ನನ್ನ ಧೈರ್ಯಪಡಿ ಸಮಾಧಾನ ಕೊಟ್ಟಂತ ದೇವರೇ ನಿನಗೆ ಸ್ತೋತ್ರ. ಅಪ್ಪ ನೀನ್ ಏನು ಮಾಡಿದರೂ ಮಾಡದಿದ್ದರೂ ನನ್ನ ಸಜೀವವಾಗಿರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಎಷ್ಟೋ ಜನಗೆ ಇದು ಅನ್ಯತೆ ಇಲ್ಲ ಸ್ವಾಮಿ ಎಂಬುದಾಗಿ ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸುವಾಗ, ಆರಾಧಿಸುವಂತ ಸಮಯದಲ್ಲಿ
ನಮಗೆ ಸಮಾಧಾನ ಸಿಗುತ್ತೆ, ನಮಗೆ ನೆಮ್ಮದಿ ಸಿಗುತ್ತೆ. ಕೆಲವೊಂದೊಬ್ಬರ ಕುಟುಂಬದಲ್ಲಿ ಸಭೆಗೆ ಹೋಗಬೇಕು ಅನ್ನುವಂತ ಸಮಯದಲ್ಲಿ ಜಗಳಗಳು, ಸೈತಾನನು ಬಿತ್ತು ಬಿಡ್ತಾನೆ ಜಗಳಗಳನ್ನು, ಮನಸ್ತಾಪಗಳು, ರೀಸನ್ ಏನು ಇರೋದಿಲ್ಲ, ಕಾರಣಗಳೇನು, ಚಿಕ್ಕ ಚಿಕ್ಕ ವಿಚಾರಕ್ಕಾಗಿ ಜಗಳ ಮಾಡಿಕೊಂಡು ಒಬ್ಬರನ್ನೊಬ್ಬರ ಮುಖವನ್ನ ನೋಡ್ಕೊಳ್ಳದೆ ಕೋಪದಿಂದ ಹಾಗೇ ಸಭೆಗೆ ಬರ್ತಾರೆ, ಅಸಮಾಧಾನ ಇರುತ್ತೆ. ಆದ್ರೆ ಭಕ್ತನ ಹೇಳ್ತಿದ್ದಾರೆ, ನಾವು ಯಾವ ರೀತಿ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂತೆ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಾನದಲ್ಲಿ ನಾವು ಹೋಗ್ಬೇಕು, ಆತನನ್ನ ದೇವರನ್ನ ಸೇವಿಸ್ಬೇಕು. ನಮ್ಮಲ್ಲಿ ಉತ್ಸಾಹ ಬೇಕು, ನಮ್ಮಲ್ಲಿ ಆನಂದ ಬೇಕು, ಆನಂದದಿಂದ ದೇವರನ್ನ ಆರಾಧಿಸ್ಬೇಕು, ದುಃಖದಿಂದ ಅಲ್ಲ. ಆಮೇಲೆ ಅಂತ ಆನಂದ, ಅಂತ ಮನಸ್ಸು ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಬಲಪಡಿಸಿ ನಡೆಸಲಿ. ಆಮೇಲೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಾಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತರ ಅಂತ ದೇವರೇ ನಿಮಗೆ ಸ್ತೋತ್ರ. ಜೀವವುಳ್ಳ ಜೀವಾಧಿಪತಿ ಅಂತ ದೇವರೇ ನಿಮಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ವಾಗ್ದಾನ ಮೂಲಕ ಈ ದಿನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ಕುಟುಂಬವಾಗಿ ಉತ್ಸಾಹ ಧ್ವನಿಯಿಂದ ಸಂಧಾನಕ್ಕೆ ಹೋಗಿ ಆರಾಧಿಸುವಂತ ಕೃಪೆ ಕೊಟ್ಟು ನಮ್ಮನ್ನು ನಡೆಸಿ ಯೇಸುವಿನ ನಾಮದೆಲ್ಲವನ್ನು ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.